ಅದ್ ಸರಿ, ಏನ್ ಬ್ರೇಕ್ಫಾಸ್ಟ್ ಮಾಡ್ಲಿ? ಹಾ, ನನ್ ಕಾವೇರಿಗೆ ಅವರೆಕಾಳು ಉಪ್ಪಿಟ್ಟು ಅಂದ್ರೆ ಸಖತ್ ಇಷ್ಟ. ಅದನ್ನೇ ಮಾಡೋಣ. ಅಜ್ಜಿ, ಮೊದಲು ಟೊಮೆಟೊ ಹಾಕ್ಬೇಕಾ ಅಥವಾ ಈರುಳ್ಳಿ ಹಾಕ್ಬೇಕಾ? ಇದು ಉಪ್ಪಿಟ್ಟು ಮಾಡೋದಕ್ಕೆ ಮೊದಲು ನೀರ್ ಹಾಕ್ಬೇಕಾ ಅಥವಾ ರವೆ ಹಾಕ್ಬೇಕಾ ಅಜ್ಜಿ? ಮೊದಲು ಸ್ಟವ್ ಹಚ್ಚಬೇಕು. ಅಜ್ಜಿ, ನೀನ್ ಯಾಕೆ ಬರಕ್ ಹೋದೆ? ನಿನ್ಗೆ ಯಾಕೋ ಗೌರಿ ದುಃಖ? ಸೈಡ್ ಬಿಡು, ನಾನೇ ಮಾಡ್ತೀನಿ. ಅದೆಲ್ಲ ಸಾಧ್ಯ ಇಲ್ಲ. ಇವತ್ತಿನ ಬ್ರೇಕ್ಫಾಸ್ಟ್ ನಾನೇ ಮಾಡ್ಬೇಕು. ಅದ್ ಹೇಗ್ ಮಾಡ್ಬೇಕು ಅಂತ ಹೇಳು, ನಾನೇ ಮಾಡ್ತೀನಿ. ಒಳ್ಳೆ ಹುಡುಗ. ಸರಿ, ನೀನ್ ಮಾಡಪ್ಪ, ನಾ ಹೇಳ್ತೀನಿ. ಸ್ಟವ್ ಆನ್ ಮಾಡು. ನಿಧಿ ಪುಟ್ಟಿ, ಬಾಯ್ಲಿ. ರೀ, ಬನ್ನಿ ಇಲ್ಲಿ. ಸರಿ, ನೀವು ಹಾಲಲ್ಲಿ ಕೂತ್ಕೊಂಡಿರಿ, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ಬಾರ ಬಾರ ನಿಧಿ ಪುಟ್ಟ, ನಾವು ಆಡೋಣ. ಬಾರ ಬಾರ ಬಾರ. ಕಳ್ಳಿ ಕಳ್ಳಿ ಬಿಟ್ಟಲ್ಲ. ನಿಧಿ ಪುಟ್ಟ, ತಗೋ ಹಾಲು ಕುಡಿ. ನೀವು ಕಾಫಿ ತಗೊಳ್ಳಿ. ಸರ್, ತಗೊಳ್ಳಿ. ಎಲ್ಲರೂ ನನ್ನ ಕೈ ತಪ್ಪಿ ಹೋಗ್ತಿದ್ದಾರೆ ಅನ್ನೋ ಸಮಯದಲ್ಲಿ ಮಲ್ಲಿಕಾ ಎಲ್ಲರನ್ನೂ ಒಂದುಗೂಡಿಸ್ತಿದ್ದಾಳೆ. ಗುಡ್. ನಮ್ಮ ಮನೆ ಹೀಗೆ ಸದಾಕಾಲ ಎಲ್ಲರೂ ಒಟ್ಟಿಗೆ ಸಂತೋಷವಾಗಿ ಇರೋ ಥರ ಆದರೆ ಅಷ್ಟೇ ಸಾಕು. ನಮಸ್ತೆ ರಾಮ್ ಸರ್. ಓ ಪದ್ಮಾ ಅವರೇ, ಬನ್ನಿ ಬನ್ನಿ. ಪದ್ಮಾ ಆಂಟಿ, ಬನ್ನಿ ಕೂತ್ಕೊಳ್ಳಿ. ಭಟ್ರೆ, ಓರಿ ಕಾಫಿ ತಗೊಂಡ್ ಬನ್ನಿ. ತಂದಿನ್ರಿ. ಹಾ, ಮತ್ತೆ ಹೇಗಿದ್ದಾರೆ ಮನೆಯಲ್ಲಿ ಎಲ್ಲರೂ? ಏನು ಬೆಳಗ್ಗೆ ಬೆಳಗ್ಗೆನೆ ಬಂದಿದ್ದೀರಾ? ಏನಾದರೂ ವಿಶೇಷ ಇದೆಯಾ? ಹೌದು ಸರ್, ಒಂದು ಸಿಹಿ ವಿಷಯ ಇದೆ. ಅದಕ್ಕೆ ಮೊದಲು ನಿಮಗೆ ಸಿಹಿ ಕೊಟ್ಟು ವಿಷಯ ತಿಳಿಸೋಣ ಅಂತ ಬಂದೆ.
ಸಿಹಿ ಸುದ್ದಿನ? ಏನಮ್ಮ ಅದು? ಅದೇ ಸರ್, ನೀವು ನಮ್ಮ ಮನೆಗೆ ಬಂದು ಮಾತಾಡ್ಕೊಂಡು ಹೋದ್ರಲ್ಲ, ಅದಾದ್ಮೇಲೆ ನಮ್ಮ ಕಾವೇರಿ ಮದ್ವೆಗೆ ಒಪ್ಕೊಂಡ್ಲು. ಅಬ್ಬಾ, ಹಾ. ತುಂಬ ಖುಷಿ ಆಯಿತು. ಒಳ್ಳೆ ಸುದ್ದಿ ಹೇಳಿದ್ರಿ. ನಿಜವಾಗ್ಲೂ ಇದು ಸಿಹಿ ಸುದ್ದಿ. ಹುಡುಗ ಹುಡುಗಿ ಜಾತಕ ಎರಡೂ ಹೊಂದಾಣಿಕೆ ಆಗಿದೆ. ನೆನ್ನೆ ಗುರುಗಳ ಹತ್ರ ನಾನು, ಪೂರ್ಣಿ, ಕಾವೇರಿ 3 ಜನನ ಹೋಗಿ ಮಾತಾಡ್ಕೊಂಡು ಬಂದ್ವಿ. ಅವರು ನಿಶ್ಚಿತಾರ್ಥಕ್ಕೆ ಡೇಟ್ ಇಟ್ಕೊಟ್ಟಿದ್ದಾರೆ. ನೀವೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ಬೇಕು. ಕಾವೇರಿ ಮನ್ಸು ಬದಲಾಯಿಸ್ಬೋದೇನೋ ಅಂದ್ಕೊಂಡಿದ್ದೆ. ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆ ಅಂದಮೇಲೆ ಅಲ್ಲಿಗೆ ಇದ್ದ ಒಂದು ಕೊನೆ ಹೋಪ್ ಸಹ ಮುಗ್ದೋಯ್ತು. ಇನ್ನು ಕಾವೇರಿ ನನ್ನ ಕೈ ಬಿಟ್ಟು ಹೋದ ಹಾಗೆ. ಅಯ್ಯೋ ದೇವ್ರೆ, ಏನಪ್ಪಾ ನಿನ್ ಲೀಲೆ. ಹೋದ್ ಶುಕ್ರವಾರ ಪೂಜೆ ಮಾಡಿದ ದಿನ ಮದ್ವೆಗೆ ಒಪ್ಸಿ ಅಂತ ಕೇಳ್ಕೊಂಡಿದ್ರು ಪದ್ಮ ಅವರು. ಈ ಶುಕ್ರವಾರ ನೋಡಿದ್ರೆ ಮದ್ವೆಗೆ ಒಪ್ಕೊಂಡೇ ಬಿಟ್ಟಿದ್ದಾರೆ. ನೀನ್ ಹೀಗೆ ಗುಡ್ ನ್ಯೂಸ್ ಕೊಡ್ತಿದ್ರೆ ವರ್ಷ ಪೂರ್ತಿ ನಾನು ನಿಂಗೆ ಪೂಜೆ ಮಾಡ್ತೀನಿ. ವಿಷಯ ಕೇಳಿ ತುಂಬ ಸಂತೋಷ ಆಯಿತು ಪದ್ಮ ಅವರೇ. ಅದರಲ್ಲೂ ಕಾವೇರಿ ನಿಮ್ಮ ಜೊತೆ ಬಂದಿದ್ದು ಇನ್ನೂ ಖುಷಿ ಆಯಿತು. ನಾನು ಹೇಳಿರಲಿಲ್ವಾ, ಹುಡುಗಿರ ಮನಸ್ಸಿನಲ್ಲಿ ಆಸೆ ಇದ್ದರೂ ಅವರು ಬಾಯಿ ಬಿಟ್ಟು ಹೇಳಲ್ಲ ಅಂತ. ಆ್ಯಕ್ಚುಲಿ ನಮ್ಮ ಪ್ರೀತು ಕಾವೇರಿಗೆ ತುಂಬ ಕ್ಲೋಸು. ಅವನೇ ಅವಳ ಮದುವೆಗೆ ಒಪ್ಪಿಸ್ತಾನೆ ಅಂದ್ಕೊಂಡಿದ್ದೆ. ನಮ್ಮ ಪ್ರೀತು ಮದುವೆಗೆ ಒಪ್ಪಿಸೋದಕ್ಕೆ ಸಹಾಯ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ, ಅಥವಾ ಅವಳೇ ಒಪ್ಪಿದ್ಲೋ. ಒಟ್ಟಿನಲ್ಲಿ ಅವಳು ಒಪ್ಕೊಂಡಿದ್ದು ತುಂಬ ಖುಷಿ ಆಯಿತು. ಹೇಗೋ ನಿಮ್ಮಿಂದ ಇದೆಲ್ಲ ಸಾಧ್ಯ ಆಯಿತು ಸರ್. ಅದೇ ನಮ್ಮ ಪುಣ್ಯ. ಪಾಪ ಪ್ರೀತು ಮುಖ ನೋಡಕ್ಕೆ ಆಗ್ತಿಲ್ಲ. ಯಾಕೆ ಈ ಕಾವೇರಿ ಮನೆಯವರು ಪದೇ ಪದೇ ಬಂದು ಟಾರ್ಚರ್ ಮಾಡ್ತಾ ಇದ್ದಾರೆ? ಪ್ರೀತಮ್ ಅವಳನ್ನ ಮರೀಲಿ ಅಂತ ನಾನು ಒತ್ತಾಡ್ತಿದ್ರೆ 7 ಮನೆಯವರು ಒಬ್ರಲ್ಲ ಒಬ್ರು ಬಂದು ಗಾಯದ ಮೇಲೆ ಬರೀ ಎಳಿತಾನೆ ಇದ್ದಾರೆ. ಪ್ರೀತಮ್ಗೆ ಮೇಲಿಂದ ಮೇಲೆ ಹರ್ಟ್ ಮಾಡ್ತಾನೆ ಇದ್ದಾರೆ.